ಆಯ್ತು ಒಂದು ನಿಮಿಷ ತಾಳ್ತಾರೆ. ದೇವರು ಒಳ್ಳೇದು ಮಾಡ್ತಾಯಿ, ನಿಮ್ಮ ಮನುಷ್ಯನ ಪೂರೈಸಿ ದೇವರು. ಏನ್ ಮಳೆ ಬಂದಿ ಪೂಜಾರಿ ಮನೆಯಲ್ಲಿ ಏನಿದು ನಾನು ಬರ್ತಿದ್ದಂಗೆ ಡೋರೆಲ್ಲ ಬರ್ತೈತೆ. सिद्ध्यर्थं विशेषतः मम संकल्पित ऐश्वरं निधीश्वरं गजेश्वरं गणेश्वरं महेश्वरं तमाश्रये प्रतिष्ठा
संस्थाप्य वैश्वानराग्नेलालीलाय धीमहि तन्नो अग्निः प्रचोदयात्। ಅದೇ ಹೋಮದ್ರವ್ಯ ಬೇಕು ಅಂತ ಹೇಳಿ ಇದೆಯೋ ಅದನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ ಇವತ್ತು. ಸ್ವಾಹಾ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಣಪತೇ ವರವರದ ಸರ್ವಜನಮೇ ವಶಮಾನೇ ಸ್ವಾಹಾ ಸ್ವಾಹಾ ಕೇಶವಪುತ್ರಾಯ ಧೀಮಹಿ ತನ್ನೋ ವೀರಭದ್ರ ಪ್ರಚೋದಯಾತ್ ಸ್ವಾಹಾ ಶಿವಪುತ್ರಾಯ ಕೇಶವಪುತ್ರಾಯ ಧೀಮಹಿ ತನ್ನೋ ವೀರಭದ್ರ ಪ್ರಚೋದಯಾತ್ ಸ್ವಾಹಾ. Oh my God! ಅರ್ಚನೆ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಓಂ ವೀರಭದ್ರಾಯ ನಮಃ ಮಹಾದೇವಾಯ ನಮಃ ರುದ್ರಾಯ ನಮಃ ರುದ್ರಾಯ ನಮಃ ಸಾವಂಗಾಯ ನಮಃ ಗರುಡಾಯ ನಮಃ ದೇವನೇತ್ರಾಯ ನಮಃ ಜಿತೇಂದ್ರಿಯಾಯ ನಮಃ ಭಗವದ್ಗೀತಾಯ ನಮಃ ಚಂದ್ರಮೌಳಾಯ ನಮಃ ಚತುರ್ಬಾಹು ಚತುರಾಯ ನಮಃ ಚಂದ್ರಶೇಖರಾಯ ನಮಃ ಚತುರ್ಲಿಂಗಾಯ ನಮಃ ಧರ್ಮಾತ್ಮನೇ ನಮಃ ಧರ್ಮಾತ್ಮನೇ ನಮಃ ನಿರಾಮಯಾಯ ನಮಃ ನಿತ್ಯಾಯ ನಮಃ ದೇವವಾಹವೇ ನಮಃ ಬ್ರಹ್ಮಣೇ ನಮಃ ಜಡಾಯ ನಮಃ ತೇಜೋಮಯಾಯ ನಮಃ ಕಪಿಶನೇ ನಮಃ ಮೃಗಶೂಸ್ವರೂಪಾಯ अंबा शांभवी चंद्रमौलिरबला अपर्णा मा पार्वती काली हैमवती शिवात्रिणी कात्यायनी भैरवी सावित्री
ಆಯತನವಾನ್ ಭವತಿ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ ಏನಿಲ್ಲ ಫ್ರೆಂಡ್ಸ್ಗೆ ಬನ್ನಿ ವಿಲ್ ಡೂ ಲಾಟ್ ಆಫ್ ಥಿಂಗ್ಸ್ ರೈಟ್ ನೌ ರೈಟ್ ಫಿನಿಶ್ ಎದುರು ಬಂದಿತ್ತು ಬಾಜಿ ಬನ್ನಿ ಇಲ್ಲಿ. ಇಲ್ಲಿ ಇವ್ರು ಗಂಡ ಹೆಂಡ್ತಿ. ಅವ್ರಿಬ್ಬರದು ಆಗಿಲ್ಲ ಕತೆ ಆಯ್ತಲ್ಲ ಸುಮ್ಮನೆ ನೋಡಿ ಎಲ್ಲ ನಗ್ತಾ ಇದ್ದಾರಪ್ಪ. ಇವತ್ತು ವರ್ಷ ವಸಂತ ತುಂಬಿ ಇವತ್ತು 50ನೇ ವರ್ಷ ಕಾಲಿಡ್ತಾ ಇದ್ದಾರೆ. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನಾವು ಮಮತಾ ಆಲ್ಮೋಸ್ಟ್ ಒಂದು 25 ಇಯರ್ಸಿಂದ ನಾವೆಲ್ಲ ಒಟ್ಟಿಗೆ ಸ್ನೇಹಿತರು. ನಿಜವಾದ ಅದ್ಭುತವಂತ ಸ್ನೇಹಿತೆ ಈ ಥರದವರು ತುಂಬ ವಿರಳ. ಯಾಕೆಂದರೆ ತುಂಬ ಸ್ವಾರ್ಥ ಇದೆ ಅವ್ರಿಗೆ. ಯಾಕೆಂದರೆ ಏನು ಮಾಡಿದ್ರು ಒಂಥರ ಅಯ್ಯೋ ನಮಗೆ ಯಾಕೆ ಅನ್ನೋ ಒಂದು ಮನೋಭಾವ ಅವ್ರದ್ದು. ಅಷ್ಟು ಸರಳ ಜೀವಿ, ಗ್ರೇಟ್ ಪರ್ಸ್ನಾಲಿಟಿ, ನಮ್ಮ ರಿಯಲಿ ಫ್ಯಾಂಟಾಸ್ಟಿಕ್ ಫ್ರೆಂಡ್ ಮಮತಾ. ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರು. ನೋಡಿ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ನೀನು ಈ ಥರ ಮಾಡಿಸ್ಕೊಂತೀಯ ಅಂದರೆ ನಿಂದು ಯಾವುದೋ ಜನ್ಮದ್ದು ಪುಣ್ಯ ಮಮತಾ. ಇವತ್ತು ನಿಜವಾಗಿ ಹೇಳಬೇಕು ಅಂದರೆ ಯಾಕೆಂದರೆ ಇದು ಅನ್ಎಕ್ಸ್ಪೆಕ್ಟೆಡ್. ನಂದೀಶಣ್ಣ ಒಂದು ಐಡಿಯಾ ಕೊಟ್ಟರು ಈ ಥರ ಮಾಡೋಣ. ಯಾಕೆಂದರೆ ಮಮತಾ ಏನು ಮಾಡಿದ್ರು ನನಗೆ ಬೇಡ ಅಂತಲೇ ಇರ್ತಾಳೆ. ಏನಾದರೂ ನೋಡಿ ನನಗೆ ಬೇಡ, ನನಗೆ ಯಾಕೆ. ಮಮತಂಗೆ ಗೊತ್ತಿಲ್ದಂಗೆ ಇವತ್ತು ಮೂರನೇ ಡೆಸ್ಟಿನೇಷನ್ನು ಇರಲಿ. ಮಮತಂಗೆ ತುಂಬ ಇಷ್ಟ ಅವರು ಮಂದೆಯವರು. ಅಲ್ಲಿ ಹೋಗ್ಬಿಟ್ಟು ಹಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಕರ್ಕೊಂಬಂದಿದ್ದೀವಿ. ಆ ಥರ ಒಂದು ಮನೋಭಾವದ ಒಂದು ಸ್ವಭಾವದ ಹುಡುಗಿ ಮಮತಾ. ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ತಾಯಿ. ಚೆನ್ನಾಗಿರುವ ನೀನು. ಬಿ ಜಿಯಲ್ಲಿ ಇರೋದೇ ನಮ್ಮ ಒಂದು ಲಕ್ಕು. ಬಿ ಜಿಯಲ್ಲಿ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ. ಎರಡನೇದು ಏನಪ್ಪ ಅಂದರೆ ಯಾವುದೇ ನಮ್ಮ ಮನೆಯವರಾಗಲಿ ನಮ್ಮ ರಿಲೇಷನ್ ಆಗಲಿ ಈ ಥರ ಪ್ರೋಗ್ರಾಮ್ ಮಾಡೋದಿಲ್ಲ, ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಈ ಥರ ಹೋಮ ಈ ಕಡೆ ಬರ್ತಡೇ ಅಂತಂದರೆ ಇದು ಒಂಥರ ಅರ್ಥಪೂರ್ಣವಾಗಿದೆ. ತುಂಬ ಚೆನ್ನಾಗಾಗಿದೆ. ನಮ್ಮ ಮಮತಾ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ. ನಮ್ಮ ಬಿ ಜಿಯಲ್ಲಿ ಚೆನ್ನಾಗಿ ಈಗ ಎಲ್ಲರೂ ಹೇಳಿದ್ರೆ 50 ವರ್ಷ ಅಂದರೆ ಯಾರು ನಮ್ಮಕ್ಕ ಹೇಳೋದು. ಎಕ್ಸಾಕ್ಟ್ಲಿ. ಆಮೇಲೆ ಹೇಳ್ತಾ ಇದೆಯಲ್ಲ, ಇದು ನಮ್ಮ ಫ್ಯಾಮಿಲಿ. ಇದು ಇವತ್ತು ಹೇಳಿದ ಸಿದ್ದಣ್ಣ ಹೇಳ್ದಂಗೆ ಇವತ್ತು ನಮ್ಮ ಫ್ಯಾಮಿಲಿ ಇಲ್ಲಿ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಅವಳಿಗೂ ಗೊತ್ತಿದೆ. ಆಮೇಲೆ ಈಗ ಏನಕ್ಕೆ ಒಂದು ವಿಚಾರ ಹೇಳೋದಕ್ಕೆ ಅಂದರೆ ಅವಳಿಗೆ ನಾವೆಲ್ಲ ಗಂಡು ಮಗು ಅಂತಲೇ ಕರೆಯೋದು. ಅದೇ ಥರ ಇದ್ದಾಳೆ. ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬರೋಕ್ಕಾಗಲ್ಲ ಅಂತ ಹೇಳೋದು ಬೇರೆ ಕಾರ್ಯಕ್ರಮ ನಿಜವಾಗ್ಲೂ ಒಪ್ಕೊಂಡಿದ್ದೆ. ಸಿದ್ದಣ್ಣ ಅವ್ರಿಗೆಲ್ಲ ಹೇಳಿದ್ದೆ ವೀರಭದ್ರ ಸ್ವಾಮಿದು ಅದು ಮುಗ್ದು ಅಂತ ತಾರಾಮೇಳ ಮೇಳ ತಕ್ಷಣ ಆಯ್ತು, ನಾನು ಎಷ್ಟೊತ್ತಾಗಲಿ ಬರ್ತೀನಿ. ತುಂಬ ಚೆನ್ನಾಗಾಯ್ತಮ್ಮ. ನಿನ್ನಿಂದ ನಾವು ಈ ಭಾಗ್ಯ ಅಮ್ಮಂಗೆ ಕರ್ಕೊಂಬಂದಿದ್ದೆ, ಹೇಳ್ಕೊಟ್ಟಿದ್ದೆ. ಅದೇ ನಮಗೂ ಇವತ್ತು ದೇವ್ರ ಭಾಗ್ಯ ನಿಮ್ಮಿಂದ ಎಲ್ಲರಿಂದ ಸಿಕ್ತು. ಎಲ್ಲರಿಂದ ನಿಮ್ ದೇವ್ರು ನೀವು ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿ. ಮದ್ವೆ ಇಟ್ಕೊಂಡು ಬಂದಿದ್ದಕ್ಕೆ ನಾವು ನಿಮಗೆ ನಮಗೆ ಕೊಡ್ಲಿ. ಚೆನ್ನಾಗಿರಮ್ಮ. ನೀನು ಮನಸ್ಸಿನ ಅಭಿಷ್ಟಗಳು ಏನೇನಿದೆಯೋ ಎಲ್ಲ ಭಗವಂತ ನೆರವೇರಿಸಲಿ. ಆದರೆ ಈ ಥರ ವಿಭಿನ್ನವಾಗಿ ಉತ್ತರ ಹಬ್ಬ ಮಾಡಿದ್ದು ನಾನು ಎಲ್ಲೂ ನೋಡಿರಲಿಲ್ಲ. ತುಂಬ ಚೆನ್ನಾಗಿ ನಡೀತು.
ನಮ್ಮ ಅಣ್ಣಂದು ಹುಟ್ಟಹಬ್ಬ ಆದ್ಮೇಲೆ ಅದೆಲ್ಲ ಅಲ್ಲಿ ನೋಡಿದ್ದೆಲ್ಲ ದೇವಸ್ಥಾನದಲ್ಲಿ ಶೃಂಗೇರಿ ಎಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ನೋಡಿದ್ದು ನಿಂದೇನೆ ಖುಷಿ ಆಯ್ತು. ನಿಜವಾಗ್ಲೂ ಖುಷಿ ಆಯ್ತು ನಂಗೆ. ಅಲ್ಲದೆ ನಮ್ಮನೆ ಈಶ್ವರ ಮನೆ ದೇವರು, ನಾನು ಈಶ್ವರನ ಸನ್ನಿಧಿಗೆ ಬಂದಿದ್ದೀನಿ, ಅದೊಂದು ದೊಡ್ಡದು. ಸೋಮವಾರ ಬೇರೆ. ತಾರಾ ನಿಜವಾಗ್ಲೂ ಅವ್ರಿಗೆ ಎಷ್ಟು ನಮಸ್ಕಾರ ಹೇಳೋದು ಸಾಲದು. ಅವರು ಖಂಡಿತ ಕರೆದಿದ್ದು ನನಗೆ ತುಂಬ ಥ್ಯಾಂಕ್ಸ್ ತಾರಾ. ನಿಜವಾಗ್ಲೂ ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತೇಳಿ. ನಂಗೆ ತುಂಬ ಖುಷಿಯಾಗಿದೆ. ದೇವ್ರು ನಿಂಗೆ ಚೆನ್ನಾಗಿಟ್ಟಿರಲಮ್ಮ, ಅಷ್ಟೇ ನಂಗೆ ಕೇಳ್ಕೊಳ್ಳೋದು. ಒಳ್ಳೇದಾಗಿ. ಖಂಡಿತ ಧನ್ಯವಾದಗಳು. ಈ ಥರ ಸಂತೋಷ ಸಿಗುತ್ತೆ ಅಂತ ನನ್ನ ಕನಸಲ್ಲೂ ನೆನೆಸಿರ್ಲಿಲ್ಲ. ತುಂಬ ಚೆನ್ನಾಗಾಯ್ತು. ನೀವು ಇನ್ನೂ ನಾನು ಖುಷಿ ಪಡ್ತಾ ಇದ್ದೀನಿ ಆಂಟಿ. ನಾನು ನೀವೆಲ್ಲ ಹೀಗೆ ಖುಷಿಯಾಗಿದೆ. ಖುಷಿಯಾಗಿದೆ. I'm blessed aunty. I'm blessed. Is like a sister to me, to our family. Asha, Lata, Usha, next is Mamta. And ನಾನು ಅವಳನ್ನ 91 ಇಂದ ನೋಡಿದ್ವಿ. 35 ವರ್ಷದಿಂದ ನಾವೆಲ್ಲರೂ ಫ್ರೆಂಡ್ಸ್. ಮಂಜು, ನಾನು, ಮಮತಾ ಎಲ್ಲ. ಅವಳು ನನ್ನ ಲೈಫಲ್ಲಿ ಎಲ್ಲ ಶುಭ ಕಾರ್ಯಗಳಲ್ಲಿ ಎಲ್ಲ ದುಃಖದಲ್ಲೂ ಇದ್ದಾಳೆ. ತುಂಬಾ ಥ್ಯಾಂಕ್ಸ್. ನಾವು ಚಾಮರಾಜಪೇಟೆ ಸಿಸ್ಟರ್ಸ್ ಅಂತ ಹೇಳ್ತಿದ್ದೀವಿ. ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು God bless you. Sister ಅಂತ ಹೇಳಿದ್ಮೇಲೆ no thanks. ಚೈಲ್ಡ್ಹುಡ್ ಫ್ರೆಂಡ್ಸು. ನಾವಿಬ್ರು ತರಲೆ ಮಾಡಿದ ಮಿಷನ್ಗೆ ಸಿಂಗಾಪುರಲ್ಲಿ ಇದ್ಲು. ಅವಾಗ ನಾವು ಚಾಟ್ ಮಾಡೋದ್ರಿಂದ ನಾವು ತುಂಬಾ ಕ್ಲೋಸ್ ಆಗಿದ್ದೀವಿ. ನಾವು ಇವಳು ನಂಗೆ ತುಂಬಾ ಫ್ಯಾಮಿಲಿ ಫ್ರೆಂಡ್. ನಮ್ಮ ಮಂಜು ಹೇಗೋ ಇವಳು ಹಾಗೆ ಇದ್ಲು. ಕಷ್ಟ ಸಿಕ್ಕರು ಎಲ್ಲರೂ ನಮಗೆ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಮತ್ತೆ ಸರಿ ಹೋಯ್ತು. ಅದೇನಾಗಿದೆ ಸಾರಿ ಮಮತಾ. Today is a new chapter. From today, just go back. All of you go back. You are here. It's a great occasion. Yes, new beginning. ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೀವು ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದೊಂದು ಆಪರ್ಚುನಿಟಿ. ಅವಳು ನಾನು ಸರಿ ಹೋಗೋದಕ್ಕೆ ಅನ್ಕೊಂಡಿದ್ದೀನಿ. ಮುಂದಾದ್ರೂ ನಾವಿಬ್ರು ಚೆನ್ನಾಗಿರ್ತೀವಿ ಅನ್ಕೊಂಡಿದ್ದೀನಿ. ಅಧ್ಯಾಯ ಮುಗ್ದೋಗಿದೆ, ಇವತ್ತಿನ ಹೊಸ ಅಧ್ಯಾಯ. ಬೆಸ್ಟ್ ಆಫ್ ಲಕ್. ಅವಳಿಗೆ ಕಪ್ಪ ಏನೋ ತೊಂದರೆಗಳಿತ್ತು. ಇನ್ನು ಮುಂದಾದ್ರೂ ದೇವರು ಎಲ್ಲ ಕೊಟ್ಟು ಅವಳಿಗೆ ಚೆನ್ನಾಗಾಗಲಿ ಅಂತ ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ. ಆರೋಗ್ಯ, ಮಗಳು ಅವಳಿಗೆ ಇಬ್ರು ಚೆನ್ನಾಗಾಗಲಿ ಅಂತ ವಿಶ್ ಆಲ್ ದ ಬೆಸ್ಟ್. ನಾನು ಅವ್ರ ಅಜ್ಜಿ ಆಗಕ್ ಮುಂಚೆ ಪ್ರಮೋಷನ್ ಕೊಟ್ಟು ಅಜ್ಜಿ ಮಾಡಿದ್ದೀನಿ. ನನಗೆ ಅಜ್ಜಿ ಆಗ್ಬಿಟ್ಟಿದ್ದಾರೆ. ನನ್ನ ಮೊಮ್ಮಗಳೇ ಸರಿಗೆ ಹೇಳು ನನ್ನ ಬಗ್ಗೆ ಅಟ್ಲೀಸ್ಟ್. ಬಂದಿದ ತಕ್ಷಣ ನಿಮ್ಮ ಅಜ್ಜಿ ಬರ್ಡೇ ಅಂತ ಇಂಟ್ರೊಡ್ಯೂಸ್ ಮಾಡಿದಾಳೆ. ಅದಕ್ಕಿಂತ ಖುಷಿ ಇನ್ನೇನು ಬೇಕು ನಿಮ್ಗೆ? ಸೊ ಹ್ಯಾಪಿ ಬರ್ಡೇ ಒಂದಿಗೆ. ದೊಡ್ಡ ಖುಷಿ. ಮಮತಾ ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ರಾಜಣ್ಣ ಹೇಳ್ದಂಗೆ ಗಂಡು ಹುಡುಗ ಅಲ್ಲ, ಗಂಡು ಬೀರಿ. ಅದು ಏನು ರೌಡಿ ಬೇಬಿ ಇದೇನೇನೋ ಕರಿತಾ ಇದ್ದೀರ ನೀವೆಲ್ಲ. ಅದಾದ್ಮೇಲೆ ಅವರು ಏನಾಗುತ್ತೆ, ಅವ್ರ ಕ್ಯಾರೆಕ್ಟ್ರಲ್ಲಿ ಒಂದೇನಂದ್ರೆ, ಅವ್ರ ಕ್ಯಾರೆಕ್ಟ್ರಲ್ಲಿ ಬಿದ್ದರೆ ಜುಟ್ಟು ಹಿಡಿತಾರೆ, ಎದ್ರೆ ಕಾಲು ಹಿಡಿತಾರೆ. ಅವರು ಒಂಥರ ಹೆಂಗಂದ್ರೆ ಹಂಗೆ ಸಿಕ್ಕಿಸ್ಕೊಂಡು ಜನನ ಅವರು ಇದು ಮಾಡ್ತಾರೆ. ಇವತ್ತು ಅವರು 50 ವರ್ಷ ವಸಂತಗಳನ್ನ ಪೂರೈಸಿರೋದು ನಮಗೆಲ್ಲ ಸಂತೋಷ ತಂದಿದೆ. ಆಮೇಲೆ ದೇವರು ಆಯುರಾರೋಗ್ಯ ಕೊಟ್ಟು ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಇವತ್ತು ಭಗವಂತನ ಸನ್ನಿಧಿಲಿ ಎಲ್ಲ ಪ್ರಾರ್ಥನೆ ಮಾಡಿದ್ದೀವಿ. ಪ್ರಾರ್ಥನೆ ಫಲಿಸಿ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಎಲ್ಲರ ಪರವಾಗಿ ನನಗೆ ಹೈಸ್ಕೂಲಿಂದ ಫ್ರೆಂಡು, ಸ್ಕೂಲ್ ಫ್ರೆಂಡು. ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಶಿ ಇಸ್ ವೆರಿ ನೈಸ್. ನನಗೆ ಒಂದು ಟೈಮಲ್ಲಿ ತುಂಬ ಸಹಾಯ ಮಾಡಿದ್ದಾಳೆ. ಅವಳು ಮರ್ತೋಗಿದ್ದಾಳೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ದೇವ್ರ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿರಲಿ. ಅವಳ ಮಗಳು ಚೆನ್ನಾಗಿ ಸಕ್ಸಸ್ ಆಗಲಿ. ಐಶ್ವರ್ಯ ಕೊಟ್ಟು ದೇವ್ರು ಕಾಪಾಡಲಿ, ಐಶ್ವರ್ಯಕ್ಕೆ ಕೊಡಲಿ. Anything anybody wants? Pankama. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಮತಾ. ನಿಂಗೆ ದೇವರು ಆರೋಗ್ಯ, ಆಯುಷ್, ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿ. ಇನ್ನು ಮುಂದೆ ಚೆನ್ನಾಗಿರೋ. ನೀನು ನಿಮ್ಮ ಮಗಳಿಗೆ ಒಳ್ಳೆ ಸಕ್ಸಸ್ಫುಲ್ಲಾಗಿ ಓದಿಸು, ಚೆನ್ನಾಗಿ ಒಳ್ಳೇದಾಗಿ. ಮಮತನ ಸುಮಾರು ನಾನು ಒಂದು 35 ವರ್ಷದಿಂದ ನೋಡ್ತಾ ಇದ್ದೀನಿ. ನಮ್ಗೆ ಹೆಂಗೆ ನಂಗೆ ಅಕ್ಕ ತಂಗಿಯರು ಇದ್ದಾರೆ. ಅವಳು ಒಬ್ಳು, ಅವಳು ನನಗೆ ಹೋಗೋ ಬರ ಅಂತೇಳಿ ನಾನು ಅವಳಿಗೆ ಹೋಗೋ ಬರ ಮಾತಾಡಿದ್ದೀನಿ. ಅದ್ರಲ್ಲಿ ನಮ್ಮ ಇದ್ರಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. 50ನೇ ವರ್ಷ ಪೂರೈಸಾಳೆ, ಇನ್ನೂ ಒಂದು 50 ವರ್ಷ ಅನಿತಾ. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್ ಮಮತಾ. ನನಗೆ ಮದುವೆ ಆದಮೇಲಿಂದ ಮಮತಾ ಫ್ರೆಂಡು. ಇವರೆಲ್ಲ ಹಿಂಗೆ ಪುಟ್ಟಿ, ಗಾಯತ್ರಿ, ಮಂಜು ಎಲ್ಲ ಅವರು ಅದೇ ಥರನೇ ನನ್ನ ಜೊತೆ ಚೆನ್ನಾಗಿ ಮಿಂಗಲ್ ಆಗಿ ಎಲ್ಲ ಚೆನ್ನಾಗಿರಲಿ. ಗಾಡ್ ಬ್ಲೆಸ್ ಯು. ಸೊ BGU ಇಂದ ನನಗೆ ಮಮತಾ ಫ್ರೆಂಡು.
extended family BGU Engo, she is also an extended family to me. Probably BGU nale I used to always be like this. I think I opened up because of her. She pulled me out. Dance ಮಾಡಿದ್ದು ಫಸ್ಟ್ ಆಫ್ ಆಲ್ ನಿಮ್ಮ ಜೊತೆ ಎಸ್ಪೆಷಲಿ at that part of time I was like very upset for some reasons. I think many of you all know I lost my baby, and she literally pulled me out of that pain. So, and I'm very grateful for that. So she made me laugh, smile. Yes, ಅದಕ್ಕೆ ಅದೇ ಹೇಳಿಲ್ವಾ ಈಗ ನಂದಿ ಏನು ಮಾಡಿದ್ವಿ ಅದನ್ನ ಮರ್ತು ಬಿಡಬೇಕು ಅಂತ. And I feel she's a more giver ಅಂತ, ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. She spreads happiness wherever she goes. She smiles and makes people smile. So keep smiling always. God bless you. Mamta is like my sister and one of my best friends. ಅವಳು ತಾರಾ, ನಾನು, ನಂದೀಶ್ ಎಲ್ಲ we are a group of friends, and I love her because of her she's very dignified, decent, and ವೆರಿ ಸಾಫ್ಟ್ ಸ್ಪೋಕನ್. ಆ್ಯಂಡ್ ಏನೇನೋ ಇದಿಲ್ಲ ಅವಳಿಗೆ, ಒಂಥರ ಮರ್ಮ ಇಲ್ಲ. ನಾವುಗಳು ಎಷ್ಟೇ ಎಲ್ಲೇ ಸಕ್ಸಸ್ಫುಲ್ ಆಗಲಿ ಅಥವಾ ಕೆಳಗೆ ಬೀಳಲಿ, ಕಷ್ಟ ಇರಲಿ ಸುಖ ಇರಲಿ, ಶಿಲ್ ಆಲ್ವೇಸ್ ಬಿ ವಿತ್ ಅಸ್. ಇವ್ರಿಗೇನೋ ಇದು ಇವ್ರ ಜೊತೆ ಯಾಕೆ ಅವೆಲ್ಲ ಇಲ್ಲ ಅವಳಿಗೆ. ಅವಳೆಲ್ಲ ಕಷ್ಟ ಸುಖದಲ್ಲೂ ಇರ್ತಾಳೆ. ಮತ್ತು ನಾವೆಲ್ಲ ಚೆನ್ನಾಗಿರ್ತೀವಿ ಎಲ್ಲೋ ಅಂದ್ರೂ ಅವಳು ಅದಕ್ಕೂ ಹೊಟ್ಟೆ ಕಿಚ್ಪಡೋದಾಗಲಿ, ಇವ್ರು ಹಿಂಗೆ ಆಗ್ಬಿಟ್ರು ನಾನು ಅದಕ್ಕೆ ಹಿಂಗೆ, ಆ ಥರ ಬುದ್ಧಿ ಎಲ್ಲ ಇಲ್ಲ ಅವಳಿಗೆ. ವಿಚ್ ಈಸ್ ವೆರಿ ರೇರ್ ಟು ಫೈಂಡ್ ದೀಸ್ ಡೇಸ್ ಇನ್ ಎನಿ ಹ್ಯೂಮನ್ ಬೀಯಿಂಗ್. ದಟ್ಸ್ ವಾಟ್ ಐ ಲೈಕ್ ಲಾಟ್ ಅಬೌಟ್ ಹರ್. ಆ್ಯಂಡ್ ಐ ವಿಶ್ ಹರ್ ಆಲ್ ದ ಲಕ್. ಮೇ ಹರ್ ಲೈಫ್ ಗೋ ಇನ್ ಟು ಅ ಸೆಕೆಂಡ್ ಇನ್ನಿಂಗ್ಸ್. ಇದುವರೆಗೂ ಒಂದು ಜೀವನ ಆಯಿತು, ಇದು ಇವಾಗ ಲೆಟರ್ ಸೀಸ್ ಮೋರ್ ಹ್ಯಾಪಿನೆಸ್, ಮೋರ್ wealth, more health, you know. So that's what I pray God. We always do that. Nanu, Tara, Nandish, we are behind her life. And Siddharna, Panko also. So yeah, I wish her all the bestest things to happen in her life from now onward. Once again, many happy returns of the day. Thank you. ತಾರಾ ಹೇಳ್ತದೆ ತುಂಬಾ ಕಷ್ಟಜೀವಿ, ತುಂಬ ಕಷ್ಟಪಡ್ತಾಳೆ ಅಂತ. ನಾನು ಕೇಳ್ತಾನೆ ಇದ್ದೆ, ಇವಳಿಗೆ ಏನು ಲೈಫೆಲ್ಲ ಕಷ್ಟಪಡ್ತಾನೆ ಇದ್ದಾಳೆ. ಇನ್ನು ಮುಂದೆ ಏನಾದರೂ ಎಲ್ಲ ಕಷ್ಟ ಎಲ್ಲ ದೂರ ಹೋಗಿ ಇನ್ನು ಮುಂದೆ ಏನೋ ಸಂತೋಷವಾಗಿ ಎಲ್ಲ ಅಂದ್ಕೊಂಡಿದ್ದೆಲ್ಲ ನೆರವೇರಲಿ. ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ದೇವರು. ಥ್ಯಾಂಕ್ ಯು. ನನಗೆ ಫ್ಯಾಮಿಲಿಲಿ ಎಂಟ್ರ್ ಆದಮೇಲೆ ನೆಕ್ಸ್ಟ್ ಬಂದಿದ್ದು ನಾನು BGUವಲ್ಲಿ. BGUಗೆ ಬಂದಮೇಲೆ ನನಗೆ ಮಮತಾ ಫ್ರೆಂಡ್ ಆಗಿದ್ದು. ನಾನು ಚಾಮರಾಜಪೇಟೆ ಇವ್ರ ಜೊತೆ ಬರುವಾಗ ನಾನು ಇವಳಿಗೊಂದು ಸಿಸ್ಟರ್ ಆದೆ. ಬಟ್ ಯಾವಾಗಲೂ ಕೇಳ್ತಿರ್ತಾಳೆ, ನಾನು ನಿಮ್ಗಿಂತ ದೊಡ್ಡೋಳಲ್ವೇನೆ, ಒಂದಿನ ಅಕ್ಕ ಅಂತ ನಾನು ಬಾರೆ ಹೋಗಿ ಅಂತ ಕರೀತೀಯ ನೀನು ಅಂತಂತಾಳೆ. ಬಟ್ ನಾನು ಅವಳನ್ನ ಹೋಗೇ ಬಾರೆ ಅಂತ ನೆನೆ ತುಂಬ ಲೀನಿಯನ್ಸ್ ತೊಗೊತೀನಿ ಅವಳ ಹತ್ರ. ಒಂದು ಹೇಳೋದಾಗಲಿ ಮಾಡೋದಾಗಲಿ ಒಂಥರ ಒಡುಡ್ತಾಳಂಗೆ ಇರ್ತಾಳೆ ನನ್ನ ಜೊತೆ ಯಾವಾಗ್ಲೂ. ಆಮೇಲೆ ತುಂಬ ಸ್ವಾಭಿಮಾನಿ ಇವಳು. ಆಮೇಲೆ ಆಸೆ ಅನ್ನೋದೇ ಇಲ್ಲ ಅವಳಿಗೆ ಮನಸ್ಸಲ್ಲಿ. ಆಮೇಲೆ ಕಷ್ಟ ಅಂತೂ ಹೇಳ್ಕೊಳೋದೇ ಇಲ್ಲ. ಕೇಳಿದ್ರೂ ಹೇಳೋಕ್ಕೆ ಕಷ್ಟಪಡ್ತಾಳೆ. ಆ ಥರ ಇರೋಳು ಬಂದು ಬರೀ ಇಷ್ಟಪಡೋದು ಅಂದರೆ ಒಂದು ದೇವಸ್ಥಾನ ಆಗಲಿ, ನಮ್ಗಳ ಜೊತೆ ಆಗಲಿ, ನಮ್ಮದೆಲ್ಲ ಒಂದು ಒಳ್ಳೆ ಗ್ರೂಪ್ ಇದೆ. ನನ್ನ ಸಿದ್ದಣ್ಣ ಆಗಲಿ, ಪಂಕಜ, ನಂದೀಶು, ರಂಜಿನಿ, ನಾವೆಲ್ಲ ಇವಳನ್ನ ಆದಷ್ಟು ಮಾತಾಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ನಮ್ಮ ಜೊತೆ ಇದ್ರಂತೂ ಫುಲ್ ಜೀವನ ಮರ್ತು ಬಿಟ್ಟಿರ್ತಾಳೆ. ನಮ್ಮ ಜೊತೆ ಚೆನ್ನಾಗಿ ಆರಾಮಾಗಿರ್ತಾಳೆ. ದೇವ್ರು ಇನ್ನು ಮುಂದಕ್ಕಾದ್ರೂ ಅವಳಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ. ಇದೊಂದು ಸೆಕೆಂಡ್ ಲೈಫ್ ಅಂತ ಹೇಳಿ ಒಂದು ಒಳ್ಳೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇಟ್ಕೊಂಡು ಅವಳಿಗೆ ಯಾರ್ಯಾರು ಇಷ್ಟನೋ ಅವ್ರನ್ನೆಲ್ಲ ಕರೆದೆ. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಯಾರು ಇಲ್ಲ ಅಂದಿರ ಎಲ್ಲ ಹೇಳ್ದವರೆಲ್ಲ ಕರೆಕ್ಟಾಗಿ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಆಮೇಲೆ ಮಂಜು, ನೀವು ಬಂದಿದ್ದು ತುಂಬ ಥ್ಯಾಂಕ್ಸು. ಮಮತಾ ಚೆನ್ನಾಗಿರ್ತಾಳೆ ಅನ್ಸುತ್ತೆ ಇನ್ಮೇಲೆ. ನೀವು ಅವಳನ್ನ ಮಾತಾಡಿಸಿ, ಅವಳು ನಿಮ್ಮನ್ನು ಮಾತಾಡಿಸ್ತಾಳೆ. ಗುಡ್ ಒನ್ ಶೇಖರ್, ಗುಡ್ ಒನ್. ಎಲ್ಲ ದೇವಸ್ಥಾನ
ಓಕೆ, ಥ್ಯಾಂಕ್ ಯು. ಹೇಳ್ಬಿಟ್ಟಲ್ಲ, ಅದೇ ಬರೋದು. ಇಲ್ಲ, ಅವಳು ಒಳ್ಳೆ ಏನ್ ಮಾಡ್ತೀರ, ಹೇಳಿದ ಮಾತು ಕೇಳಲ್ಲ. ಹೇಳಿದ ಮಾತು ಕೇಳಲ್ಲ. ನಾ ಹೇಳಿದ್ದೊಂದು, ಅವಳು ಮಾಡೋದೊಂದು. ಅದರಿಂದ ನಮಗೂ ಸ್ವಲ್ಪ ಬೇಜಾರೇ ಅವಳ ಮೇಲೆ, ಹೇಳಿದ ಮಾತು ಕೇಳಲ್ಲ ಅಂತ. ಇನ್ನೆಲ್ಲ ಅದ್ರೊಳಗೂ ಓಕೆ. ಕೋಪ ಮಾಡ್ಕೊಬಿಡ್ತಾಳೆ, ಶಾರ್ಟ್ ಟೆಂಪರ್ಡ್, ಮಾನ ಮರ್ಯಾದೆ ತುಂಬಾ ಹೆಚ್ಚು ನಮ್ಮಮ್ಮಗೆ. ಪ್ರೀತಿ ಇದ್ರೆ ತಡಸ್ಕೊಳಲ್ಲ, ಸುಮ್ಮನೆ ಆಕ್ಟಿಂಗ್ ಆಡೋದು. ನೀನ್ ನನಗಿಷ್ಟ ಇಲ್ಲ ಅಂತ. I like it. Whatever you are, just love you, Momo. That's all I can say. What a fantastic person you are. ಯಾಕಂದ್ರೆ Momona, we know her for a long time. I mean, usually, ನಿಮ್ಗೆಲ್ಲ ಗೊತ್ತಿರೋಂಗೆ ನನಗೆಲ್ಲ ಮೆಂಬರ್ಸ್ ಲಿಟಲಿ ಜಾತ ಗೊತ್ತಾಗ್ಬಿಡುತ್ತೆ when they are in BGU, right? We know each other. ಬಟ್ ಇಷ್ಟು ಕ್ಲೀನ್ ಹಾರ್ಟೆಡ್ ಸೋಲ್ ಭಾಳ ಕಷ್ಟ. ಒಳಗಡೆ ಏನಾದ್ರೆ ಒಂದು ಕಲ್ಮಶ ಇಲ್ಲ, ಇನ್ನೊಬ್ರಿಗೆ ಒಂದು ಕೆಟ್ಟದ್ದು ಮಾಡಬೇಕು ಅನ್ನೋದು ಚಾನ್ಸೇ ಇಲ್ಲ ಮೊಮ್ಮ ಮನ್ಸಲ್ಲಿ ಬರೋದು. ಶಿ ಈಸ್ ಆಲ್ವೇಸ್, ಈಗ ಏನೇನೋ ಬೈ ಚಾನ್ಸ್ ಏನೋ ನಾವೇನೋ ಮಾಡಿದ್ರು ತಲೆಗೆ ಹಾಕೊಳ್ಳಲ್ಲ, ಶಿಲ್ ಜಸ್ಟ್ ಮೂವ್ ಆನ್. ನಾವು ತಲೆಗೆ ಇಟ್ಕೊಂಡಿದ್ದೀವಿ, ಅಯ್ಯೋ ಏನಪ್ಪ ಅಂತ, ಇವ್ರು ಮುಗಿಸ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ಹೊರಟೋಗ್ಬಿಟ್ಟಿರ್ತಾರೆ. ದಟ್ಸ್ ಅ ಗ್ರೇಟ್ ಕ್ವಾಲಿಟಿ ಫಾರ್ ಎನಿಬಡಿ ಟು ಹ್ಯಾವ್, ಅಂಡ್ ದಟ್ ಮೇಕ್ಸ್ ಅರ್ ವಾಟ್ ಶಿ ಈಸ್ ಯೂನಿಕ್. And we are so happy to celebrate your birthday today, and look at all of the loved ones are here, right? And today was a great day. ನೀವು ಯಾರು ಬೆಳಿಗ್ಗೆಯಿಂದ ನಮ್ಮ ಜೊತೆ ಇಲ್ಲ, ಬೆಳಿಗ್ಗೆ ನಾವು ಗಣೇಶ ಇದರಲ್ಲಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಇಲ್ಲಿ ಬಂದ್ವಿ. ಫ್ಯಾಂಟಾಸ್ಟಿಕ್. ಎಲ್ಲ ಚೆನ್ನಾಗಿ ಏನಕ್ಕಾಗುತ್ತೆ ಹೇಳು, ಇವನ್ ಯು ಆರ್ ಅ ಗುಡ್ ಪರ್ಸನ್, ದಟ್ಸ್ ವಾಟ್ ಹ್ಯಾಪನ್ಸ್. ಓನ್ಲಿ ಫಾರ್ ಗುಡ್ ಪೀಪಲ್ ಗುಡ್ ಥಿಂಗ್ಸ್ ಹ್ಯಾಪನ್, ಅಂಡ್ ಇಟ್ ಇಸ್ ಹ್ಯಾಪನ್ ಟುಡೇ. ಅಂಡ್ ಫ್ರಮ್ ಟುಡೇ ಇಟ್ಸ್ ಗೋಯಿಂಗ್ ಟು ಬಿ ಅ ನ್ಯೂ ಚಾಪ್ಟರ್. ಯು ಹ್ಯಾವ್ ಆಲ್ ಯುವರ್ ಡಿಯರ್ ಒನ್ಸ್, ಲೈಕ್ ಮಂಜು has come back, everybody are here. So let's start a new chapter. Wishing you all the best. ಒಂದು ಕ್ಷೇತ್ರದಲ್ಲಿ ನಾನು ಒಂದು 20 ವರ್ಷದ ಹಿಂದೆ ಒಂದು ಈ ಥರ ಒಂದು ಮನೆಗೆ ಮಾಡಿದ, ಅದಾದ್ಮೇಲೆ ನನ್ನ ಕೈ ಮಾಡೋಕ್ಕೆ ಆಗಿರಲಿಲ್ಲ. ಆ ದೇವರು ನಿಮ್ಮ ಮೂಲಕ, ನನ್ನ ಫ್ರೆಂಡ್ಸ್ ಮೂಲಕ, ನನ್ನ ಫ್ಯಾಮಿಲಿ ಮೂಲಕ ಈ ಅವಕಾಶ ಮಾಡಿ ನನಗೆ ಇದೊಂದು ಕೊಟ್ಟಿದ್ದಾನೆ. ತುಂಬ ಫಸ್ಟು ನಿಮಗೆಲ್ಲ ಧನ್ಯವಾದ ಹೇಳಿ, ದೇವರಿಗೆ ಧನ್ಯವಾದ ಹೇಳ್ತೀನಿ. ಇದೇ ರೀತಿ ನನಗೆ ನನ್ನ ಕೈಯಿಂದ ಈ ರೀತಿ ಒಂದು ಉತ್ಸವಗಳು ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ದೇವ್ರನ್ನ ನಾನು ಕೇಳ್ಕೊತೀನಿ. ಇದೇ ರೀತಿ ಎಲ್ಲರೂ ನನ್ನ ಜೊತೆ ಇದೇ ರೀತಿ ಎಲ್ಲರೂ ಇರಿ. ಏನೇ ಒಂದು ತಪ್ಪು ಮಾಡಿದರೆ ಕ್ಷಮಿಸಿ ನನಗೆ. ಸೊ ಬುದ್ಧಿಗೆ ಅವಾಗವಾಗ ಹೇಳ್ತಿರ್ತಾಳೆ ಬುದ್ಧಿ. ಮೊದಲು ಮಂಜು ಹೇಳ್ತಾ ಇದ್ಲು, ಈಗ ತಾರ ಜಾಗದಲ್ಲಿ ಇದ್ದಾಳೆ, ಇರೋ ವಿಷಯ ಹೇಳ್ತೀನಿ. ಸೊ ಉಷಾ ಟೋಟಲಿ ಅಲ್ಲಿಂದ ಪಾಪ ಅವಳಿಗೆ ಏನೂ ಗೊತ್ತಿರಲ್ಲ ನನ್ನ ಬಗ್ಗೆ. ನಾನು ಹೇಳಿದಾಗ ಇಲ್ಲ ಬೇರೆಯವ್ರು ಏನಾರು ಹೇಳಿದಾಗ ಅವಳು ಅವಾಗ ಒಂಚೂರು ಏನೇನೋ ಹೇಳ್ತಾಳೆ, ಹಿಂಗಿರೋ ಹಂಗಿರೋ ಅಂತ. ಸೊ ಐ ಆಮ್ ರಿಯಲಿ ಬ್ಲೆಸ್ಡ್. ಪ್ಲೀಸ್ ನನಗೆ ಆಶೀರ್ವಾದ ಮಾಡಿ, ಇದೇ ರೀತಿ ನಾನು ಅಂದರೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಒಂದು ಅವಕಾಶ ದೇವ್ರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ತಾರಮ್ಮ ಪಕ್ಕಂದಿದೆ. ನಾಟ್ ಓನ್ಲಿ ತಾರಮ್ಮ ಪಕ್ಕಂದಿದೆ. Cheers to Mamta. ಗಂಟೆ ಇದ್ದಂಗೆ ಏನೇನು ಮಾಡಿದ್ದಾರೆ. ಅವಳು ಅಂದ್ರೆ ನಮ್ಗೆ ಒಂಥರ, ಅವಳು ನಮ್ಮ ಜೊತೆ ಇದ್ರೆ ಅವ್ರು ರೆಕಾರ್ಡ್ ಮಾಡ್ತಾರೆ. ಎಲ್ಲ ಶುರು ಮಾಡಿ. Happy birthday to you. Happy birthday to you. Happy birthday, dear Mamta. Happy birthday to you. Bless you. Bless you. Happy birthday to you. Happy birthday to you.